ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಸುಮಾರು 3.5 ಲಕ್ಷ ಮಕ್ಕಳು ಅರ್ಜಿ ಹಾಕಿದ್ರು. ಬಟ್ 3,10,000 ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ರು. ಅವರಿಗೆ ಇಂಜಿನಿಯರಿಂಗು, ನರ್ಸಿಂಗು, ಬಿ ಫಾರ್ಮು ಮತ್ತೆ ನಮ್ಮ ಅಗ್ರಿಕಲ್ಚರ್ ಸೈನ್ಸ್, ವೆಟರ್ನರಿ ಸೈನ್ಸ್ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರ್ಯಾಂಕ್ ಅನ್ನ ಅನೌನ್ಸ್ ಮಾಡಿದ್ವಿ. ನಾವು ಮೆಡಿಕಲ್ ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇಂದ ನಮಗೆ ಡೈರೆಕ್ಷನ್ ಬಂದ ಮೇಲೆ ಒಟ್ಟಿಗೆನೆ ನಾವು ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡಬೇಕು, ಕಂಬೈನ್ಡ್ ಸೀನಿಯಾರಿಟಿ ಸೀಟ್ ಅಲಾಟ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಎನ್ಎಂಸಿ ಇಂದ ಮೆಡಿಕಲ್ ಮತ್ತೆ ಡೆಂಟಲ್ ಕೌನ್ಸಿಲಿಂಗಿಗೆ ದಿನಾಂಕ ನಿಗದಿಪಡಿಸಿ ಕೊಡ್ತಾರೆ ಎನ್ನುವಂತಹ ಒಂದು ಭರವಸೆ ಇದೆ ನಮಗೆ. ಅದು ಬಂದ ತಕ್ಷಣವೇ ನಾವು ಮೆಡಿಕಲ್ ಮತ್ತು ಡೆಂಟಲ್ ಸಹ ಆಪ್ಷನ್ ಎಂಟ್ರಿಯನ್ನ ನಾವು ಓಪನ್ ಮಾಡ್ತೀವಿ. ನೀಟು ಡಿಲೇ ಈಗ ನಾವು ಈಗಾಗಲೇ ನಿರಂತರವಾಗಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಜೊತೆ ಸಂಪರ್ಕದಲ್ಲಿ ಇದ್ದೀವಿ. ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಈ ವಾರದಲ್ಲಿ ನಮಗೆ ರಾಷ್ಟ್ರ ಮಟ್ಟದ್ದು ಕೌನ್ಸಿಲಿಂಗ್ ಡೇಟ್ ಅನ್ನ ಅವರು ಅನೌನ್ಸ್ ಮಾಡುವವರಿದ್ದಾರೆ. ಅವ್ರದ್ದು ಅನೌನ್ಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನಾವು ಅನೌನ್ಸ್ ಮಾಡುವಂತದ್ದು ಇರುತ್ತೆ ನಮ್ಮ ಸೀಟ್ ಅಲಾಟ್ಮೆಂಟ್. ಹಾಗಾಗಿ ನಮಗೆ ಭರವಸೆ ಇದೆ. ಸದ್ಯದಲ್ಲೇ ನಮಗೆ ನೀಟುಗೆ ಸಂಬಂಧಪಟ್ಟಂತೆ ತೀರ್ಮಾನ ಆಗಿ ಈಗಾಗಲೇ ಮರುಪರೀಕ್ಷೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ರ್ಯಾಂಕ್ ಸಹ ರಿವೈಸ್ ಮಾಡಿರೋದ್ರಿಂದ ಆ ಡೇಟಾವನ್ನ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. 2 ಪರೀಕ್ಷೆ ಬರೆದಂತ ಡೇಟಾವನ್ನ ನಮಗೆ PU ಪರೀಕ್ಷಾ ಮಂಡಳಿಯವರು ಕೊಟ್ಟಿದ್ದಾರೆ. ಅದರಂತೆ ನಾವು ರ್ಯಾಂಕ್ ಸಹ ಅಲಾಟ್ ಮಾಡಿದ್ದೀವಿ. ಮತ್ತೆ ಜೊತೆಗೆ 2 ಪರೀಕ್ಷೆ ಬರೆದು ನಾವೇನ್ ರ್ಯಾಂಕ್ ಅಲಾಟ್ ಮಾಡಿದೀವಿ ಅಷ್ಟು ಮಕ್ಕಳದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟು ಆಪ್ಷನ್ ಎಂಟ್ರಿಗೆ ಬಿಟ್ಟಿದ್ದೀವಿ. ಈಗ ಅದು ಒಂದು ಸ್ಟೇಜ್ ಮುಗ್ದೋಗ್ಬಿಟ್ಟಿದೆ. ಈಗ 3ನೇ ರಿಸಲ್ಟ್ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಯಾಕಂದ್ರೆ ಈ ಸರಿ ತಮ್ಗೇನೆ ಗೊತ್ತಿರುವಂತೆ ಬಿಕಾಸ್ ಆಫ್ ನೀಟ್ ನಮ್ದೆಲ್ಲ ಡಿಲೇ ಆಗಿದೆ. ಇಲ್ಲ ಅಂತಂದ್ರೆ ಅವ್ರು ನಮ್ದು ಇಷ್ಟೊತ್ತಿಗೆ ಆಗ್ಲೇನೆ ಸೆಕೆಂಡ್ ರೌಂಡ್ ನಡೀತಿರ್ತಿತ್ತು. ಫಸ್ಟ್ 3ನೇ ಪರೀಕ್ಷೆ ಫಲಿತಾಂಶ ಬರೋದ್ರೊಳಗಡೆ ನಮ್ದು ಮೋರ್ ದೆನ್ 50% ಅಡ್ಮಿಷನ್ ಆಗ್ತಿತ್ತು. ಅದು ಮುಂದಿನ ದಿನಗಳಲ್ಲಿ PU ಪರೀಕ್ಷಾ ಮಂಡಳಿಯವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ KE ಬದ್ಧವಾಗಿರುತ್ತೆ.